ಲೋಕಸಭಾ ಚುನಾವಣಾ ಅಕ್ರಮ ಅಗತ್ಯ ದಾಖಲೆ ರಿಲೀಸ್. ಬ್ಲಾಕ್ಮೇಲ್ ರಾಜಕೀಯ ರೇವಣ್ಣ ಹೇಳಿಕೆ ವಿರುದ್ಧ ದೇವರಾಜೇಗೌಡ ಆಕ್ರೋಶ. ಲೋಕಸಭಾ ಚುನಾವಣಾ ಅಕ್ರಮ ಎಸಗಿರುವ ಸಂಬಂಧ ಎಚ್.ಡಿ. ರೇವಣ್ಣ ಅವರ ಅಪರಾಧ ಕಂಡು ಬಂದಿದೆ ಅಂತ ರಾಜ್ಯ ಹೈಕೋರ್ಟ್ ಹೇಳಿದ್ದು, ಪೊಳ್ಳು ಹೇಳಿಕೆಗಳಿಂದ ನಾನು ನೀಡುವುದಿಲ್ಲ ಅಂತ ಬಿಜೆಪಿ ಮುಖಂಡ ದೇವರಾಜೇಗೌಡ ಹೇಳಿದ್ದಾರೆ. ನಗರದ ಪತ್ರಕರ್ತರ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಇತ್ತೀಚೆಗೆ ಪತ್ರಿಕಾಗೋಷ್ಠಿ ನಡೆಸಿದ ಮಾಜಿ ಸಚಿವ ರೇವಣ್ಣ ಅವರು ಬ್ಲಾಕ್ಮೇಲ್ ರಾಜಕೀಯ ಮಾಡಲಾಗ್ತಾ ಇದೆ ಹಾಗೂ ಕೆಲವರು ಪೊಳ್ಳು ಹೇಳಿಕೆ ನೀಡುತ್ತಿದ್ದಾರೆ ಎಂದು ಆರೋಪಿಸಿದ್ದಾರೆ. ಕಳೆದ ಲೋಕಸಭಾ ಚುನಾವಣೆ ಸಂದರ್ಭ ಪಡುವಲಹಿಪ್ಪೆ ಬೂತ್ ನಂಬರ್ 244ರಲ್ಲಿ ಅಕ್ರಮವಾಗಿ ಮತದಾನಕ್ಕೆ ಸಹಕಾರ ನೀಡಿರುವ ಸಂಬಂಧ ರಾಜ್ಯ ಉಚ್ಚ ಕೋರ್ಟ್ನಲ್ಲಿ ದಾವೆ ದಾಖಲಾಗಿತ್ತು. ಈ ಸಂಬಂಧ ನ್ಯಾಯಾಲಯ ಸಿಸಿಟಿವಿ ದಾಖಲೆ ಹಾಗೂ ಇತರ ಸಾಕ್ಷಿ ಆಧಾರವನ್ನು ಪರಿಗಣಿಸಿ ರೇವಣ್ಣ ಅವರು ಅಪರಾಧ ಮಾಡಿರುವುದು ಕಂಡು ಬಂದಿದೆ ಅಂತ ಆದೇಶದಲ್ಲಿ ಉಲ್ಲೇಖ ಮಾಡಿದೆ. ಅವರು ಮತದಾನ ಮಾಡಿದ ನಂತರವೂ ಕೂಡ ಹಲವು ನಿಮಿಷಗಳ ಕಾಲ ಮತಗಟ್ಟೆಯಲ್ಲಿಯೇ ಇರುವ ಬಗ್ಗೆ ಸಿಸಿಟಿವಿಯಲ್ಲಿ ದಾಖಲಾಗಿದೆ. ಪಡುವಲಹಿಪ್ಪೆಯಲ್ಲಿ ಅವರ ಕುಟುಂಬದ 48 ಮತಗಳು ಇದೆ. ಆದ್ದರಿಂದ ಮತದಾನಕ್ಕೆ ಸಹಕಾರ ನೀಡಲಾಗಿದೆ ಅಂತ ಪ್ರಜ್ವಲ್ ರೇವಣ್ಣ ಅವರು ಸಹ ನ್ಯಾಯಾಲಯಕ್ಕೆ ತಿಳಿಸಿದ್ದಾರೆ. ಆದರೆ ಸಿಸಿಟಿವಿಯಲ್ಲಿ ಕೇವಲ 2-3 ಜನ ಅವರ ಕುಟುಂಬದವರು ಮತದಾನ ಮಾಡಿರುವ ಬಗ್ಗೆ ದೃಶ್ಯಾವಳಿಗಳು ಸಿಸಿಟಿವಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಈ ರೀತಿ ಅಕ್ರಮ ಚುನಾವಣೆಯನ್ನ ನಡೆಸುವುದರಲ್ಲಿ ರೇವಣ್ಣ ಅವರ ಪಾಲು ಇದೆ. ಚುನಾವಣಾ ಅಕ್ರಮ ನಡೆದಿರುವ ಸಂಬಂಧ ಅಗತ್ಯ ಸಿಸಿಟಿವಿ ದಾಖಲೆಯನ್ನ ಅಂದಿನ ಜಿಲ್ಲಾಧಿಕಾರಿ ನ್ಯಾಯಾಲಯಕ್ಕೆ ಒದಗಿಸಿದ್ದು ಪ್ರಕರಣ ವಿಚಾರಣೆ ಮುಕ್ತಾಯಗೊಂಡಿದೆ. ಇದೀಗ ಚುನಾವಣಾ ಆಯೋಗದಲ್ಲಿ ಪ್ರಕರಣ ಕುರಿತು ಆದೇಶ ಬಾಕಿ ಇದೆ ಎಂದರು. ಯಾವುದೇ ಬೇನಾಮಿ ಆಸ್ತಿ ಹೊಂದಿಲ್ಲ. ಇತ್ತೀಚೆಗೆ ಪತ್ರಿಕಾಗೋಷ್ಠಿ ನಡೆಸಿದ ವಕೀಲರು ಆದ ಪೂರ್ಣಚಂದ್ರ ಅವರು ನನ್ನ ವಿರುದ್ಧ ಹೇಳಿಕೆಗಳನ್ನ ನೀಡಿದ್ದು 77 ಕೋಟಿ ಆಸ್ತಿ ಘೋಷಣೆ ಬಗ್ಗೆ ಪ್ರಶ್ನೆ ಮಾಡಿದ್ದಾರೆ. ಆದರೆ ನಾನು ಯಾವುದೇ ಬೇನಾಮಿ ಆಸ್ತಿನ ಹೊಂದಿಲ್ಲ ಅಂತ ಸ್ಪಷ್ಟಪಟ್ಟಿದ್ದಾರೆ. 2006ರಲ್ಲಿ ಯಲಹಂಕ ಬಳಿ 33 ಎಕರೆ ಜಮೀನನ್ನ ಇತರ ಪಾಲುದಾರಿಕೆ ಮೂಲಕ ಖರೀದಿ ಮಾಡಲಾಗಿದೆ. ಅದರ ಇಂದಿನ ಮಾರುಕಟ್ಟೆ ಮೌಲ್ಯ 70 ಕೋಟಿ ಆಗುತ್ತೆ. ನಾನು ಸ್ವಂತ ಆಸ್ತಿ, ಮನೆ, ಸ್ವಂತ ಹೆಂಡತಿ ಹೊಂದಿದ್ದೇನೆ ಅಂತ ಟಾಂಗ್ ಕೊಟ್ಟಿದ್ದಾರೆ. ನಾನು 2017ರಿಂದ ವಕೀಲ ವೃತ್ತಿಯ ಆರಂಭಿಸಿದೆ ಅಂತ ಹಲವಾರು ಬಾರಿ ಹೇಳಿದ್ದೇನೆ. ಇದಕ್ಕೂ ಮುನ್ನ ನಾನು ಬೆಂಗಳೂರಲ್ಲಿ ಇತರ ವಾಣಿಜ್ಯ ವ್ಯವಹಾರ ಮಾಡ್ತಾ ಇದ್ದೆ. ಆ ಸಂದರ್ಭದಲ್ಲಿ ಜಮೀನು ಖರೀದಿಯಿಂದ ಆಸ್ತಿ ಸಂಪಾದಿಸಿದ್ದು ಯಾವುದೇ ಬೇನಾಮಿ ಆಸ್ತಿ ಹೊಂದಿಲ್ಲ ಅಂತ ಸ್ಪಷ್ಟಪಡಿಸಿದ್ರು. ನ್ಯೂಸ್ 81 ಕನ್ನಡ, ಮೂರ್ತಿ, ಹಾಸನ. ಒಂದು ಪ್ರಜ್ವಲ್ ಅವರು ಪ್ರಜ್ವಲ್ ರೇವಣ್ಣ ಕೇಸು ಅನರ್ಹತೆ ಬಗ್ಗೆ ಅವರು ಸಿವಿಲ್ ಅಪೀಲ್ ಅನ್ನು ಫೈಲ್ ಮಾಡಿದ್ದಾರೆ. ಅಲ್ಲಿ ರೇವಣ್ಣ ಅವರು ಫೈಲ್ ಮಾಡಿದ್ರು ಮೇಲೆ ಈಗ ರೇವಣ್ಣ ಅವರು ಫೈಲ್ ಮಾಡಿದ್ದಾರೆ. ಏನ್ ಫೈಲ್ ಮಾಡಿದ್ದಾರೆ ಅಂತಂದ್ರೆ, ನಮಗೂ ಕೂಡ ಈ ತರ ಶಿಕ್ಷೆ ಆಗಿದೆ, ಇಲ್ಲಿ ಇದಕ್ಕೆ ತಡೆ ಹಾಕಿ ಕೊಡಿ ಅಂತ ಕೇಳಿದ್ದಾರೆ. ಅಲ್ಲಿ ರೇವಣ್ಣ ಅವರು ತಡೆ ಹಾಕಿ ಕೊಡಲಿಲ್ಲ. ಅಲ್ಲಿ ಅಪೀಲ್ ಪೆಂಡಿಂಗ್ ಇದೆಯಲ್ಲ, ಅದು ಸ್ಟೇ ಆಗಿದೆಯಲ್ಲ, ಅದಕ್ಕೆ ಈ ಕೇಸನ್ನ ಟ್ಯಾಗ್ ಮಾಡಿದ್ದಾರೆ. ಈ ಕೇಸನ್ನ ಅದಕ್ಕೆ ಟ್ಯಾಗ್ ಮಾಡಿದ್ದಾರೆ. ಪ್ರಜ್ವಲ್ ರೇವಣ್ಣ ಕೇಸ್ ಇದೆಯಲ್ಲ, ಪ್ರಜ್ವಲ್ ರೇವಣ್ಣ ನನ್ನ ಮೇಲೆ ಏಮಂಜಿ ಮೇಲೆ ಹಾಕಿದಾರಲ್ಲ ಈಗ ಕೇಸ್, ಅದು ಆ ಕೇಸ್ಗೆ ಇದು ಟ್ಯಾಗ್ ಆಗಿದೆ. ಇದು The prayer of the petitioner in the both cases to the declared Sri Manju, the petitioner in EP number 1/2019, return candidate is rejected. ಯಾಕಂದ್ರೆ ಅವರು ನನ್ನ ಡಿಕ್ಲೇರ್ ಮಾಡಿ ಅಂತ ಹೇಳಿದ್ರಲ್ಲ, ಅದು ರಿಜೆಕ್ಟ್ ಆಯ್ತಲ್ಲಿ. In the way of the finding that he himself involved in corrupt practice, Sri H.D. Revanna and Sri Ruda Revanna are named in terms of the section 8(1)(a)(2) of the RP Act. ಅದೇ ಮಾಧ್ಯಮದಲ್ಲಿ ಏನ್ ಹೇಳ್ತಾರೆ, ನೀವಲ್ಲಿ ಯಾವ ವ್ಯಕ್ತಿಗೆ ಹೋಗಿದ್ರಿ, ನಾನು ಯಾವ ಕಳ್ಳೊಟ್ಟು ಹಾಕಿದ್ರಿ, ನಾನಲ್ಲಿ ಎಲ್ಲ ಇದೆ ಸಾಕ್ಷಿ ಅಂತ ಕೇಳ್ತಲ್ಲ ರೇವಣ್ಣ ಅವರು. ಅದಕ್ಕೆ ನಾನು ಬಿಡಬಾರ್ದು ಅಂತಿದ್ದೆ. ನಾನಲ್ಲಿ ಇವತ್ತು ನಿಮ್ ಮುಂದೆ ಬಿಡ್ತಾ ಇದ್ದೀನಿ.